ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು, ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದೆ. ಅದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲು ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಎಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ಪ್ರೀತಿಯ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಭಾಗ 5. 10 ಆಜ್ಞೆಗಳಲ್ಲಿ 4ನೇ ಆಜ್ಞೆ ಭಾಗ 5. ಸಬ್ಬತ್ ದಿವಸ ಊಟ ಮಾಡಬಹುದು. ಸಬ್ಬತ್ ದಿವಸ ಊಟ ಮಾಡಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಇಲ್ಲಿ ನೋಡುವಾಗ ಹಳೆ ಒಡಂಬಡಿಕೆಯಲ್ಲಿ ಮನೆಯಲ್ಲಿ ಅಡಿಗೆ ಕೆಲಸಕ್ಕೆ ಒಲೆಯಲ್ಲಿ ಬೆಂಕಿ ಕೂಡ ಮಾಡಬಾರದು ಎಂಬುದಾಗಿ ಕಡ್ಡಾಯವಾಗಿ ಇತ್ತು. ಆದರೆ ಹೊಸ ಒಡಂಬಡಿಕೆ ಬರುವಾಗ ದೇವರು ಅದನ್ನು ಏನು ಮಾಡಿದ್ದಾರೆ, ಯೇಸುಸ್ವಾಮಿ ಸ್ವಲ್ಪ ಸರಳ ರೀತಿಗೆ ತಂದಿದ್ದಾರೆ. ಕಠಿಣವಾದದನ್ನು ಸ್ವಲ್ಪ ಸರಳ ರೂಪಕ್ಕೆ ತಂದಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ತಂದಿದ್ದಾರೆ. ಇದನ್ನು ನಾವು ನೋಡಿಕೊಳ್ಳುವ. ಅನೇಕರು ಹೇಳ್ತಾರೆ ಸಬ್ಬತ್ ದಿವಸ ಊಟ ಮಾಡಬಾರ್ದು ಅಂತೇಳಿ. ಆದರೆ ಊಟ ಮಾಡಬಹುದು. ಆದರೆ ನಮ್ಮ ಮನಸ್ಸು ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ನಾವು ಜೀವಿಸಬೇಕಾಗ್ತದೆ ಎಂಬುದಾಗಿ. ಈ ವಚನದ ಕಡೆಗೆ ಹೋಗೋಣ. 1 ಸಮುವೇಲ 21ನೇ ಅಧ್ಯಾಯ 3ನೇ ವಚನ. 1 ಸಮುವೇಲ 21:3. ಈಗ ನಿನ್ನ ಕೈಯಲ್ಲಿ ಏನಾದರೂ ಉಂಟೋ, 4-5 ರೊಟ್ಟಿಗಳಾದರೂ ಬೇರೆ ಯಾವ ಆಹಾರ ಪದಾರ್ಥವಾದರೂ ಇದ್ದರೆ ನನಗೆ ಕೊಟ್ಟು ಬಿಡು ಅಂದನು. ಯಾರೋ? ಯಾಜಕರಲ್ಲಿ ದಾವೀದರಸನು ಜೆರುಸಲೇಮಿನಲ್ಲಿ ಹೇಳಿದಂಥ ಮಾತು. ಯಾಕೆಂದರೆ ದಾವೀದರಸ ಸಬ್ಬತ್ ದಿವಸ, ಆ ದಿವಸ ಹೊಟ್ಟೆ ಹಸಿವಾಗ್ತಾ ಇತ್ತು. ಅದಕ್ಕೆ ಯಾಜಕರ ಹತ್ರ ಕೇಳ್ತಾ ಇದ್ದಾರೆ. ಯಾಜಕರ ಹತ್ರ, ನಿನ್ನ ಹತ್ರ ತಿನ್ನಕ್ಕೆ ಏನಾದರೂ ಇದ್ದರೆ 4-5 ರೊಟ್ಟಿ ಆದರೂ ನನಗೋ ನನ್ನ ಆಳುಗಳಿಗೋ ಇದನ್ನು ಕೊಟ್ಟು ಬಿಡಪ್ಪ, ನಾವು ತಿಂತೇವೆ ಅಂತೇಳಿ ಯಾಜಕರ ಹತ್ರ ಕೇಳ್ತಾ ಇದ್ದಾನೆ. ಆವಾಗ 4ನೇ ವಚನದಲ್ಲಿ ನೋಡಿಕೊಳ್ಳೋಣ. ಯಾಜಕನು ದಾವೀದನಿಗೆ, ನನ್ನ ಬಳಿಯಲ್ಲಿ ಮೀಸಲ ರೊಟ್ಟಿಗಳು ಹೊರತು ಬೇರೆ ರೊಟ್ಟಿಗಳಿಲ್ಲ ಎಂಬುದಾಗಿ. ಮೀಸಲು ರೊಟ್ಟಿ ಅಂದರೆ ದೇವರಿಗೆ ಅರ್ಪಿತವಾದ ರೊಟ್ಟಿ ಮಾತ್ರ ಇರೋದು ಹೊರತು ಬೇರೆ ರೊಟ್ಟಿ ಇಲ್ಲ. ಇದನ್ನು ನೋಡುವಾಗ ದೇವರಿಗೆ ಅರ್ಪಿತವಾದ ರೊಟ್ಟಿಯನ್ನು ಯಾರು ತಿನ್ನಬೇಕು? ಆ ಯಾಜಕರು ಮಾತ್ರ. ಅಂದರೆ ಪರಿಶುದ್ಧರು, ದೇವಾಲಯದ ಒಳಗಡೆ ದೇವರ ಕೆಲಸವನ್ನು ಮಾಡುವವರು ಯಾಜಕರಾಗಿದ್ದಾರೆ. ಅವರು ಮಾತ್ರ ಇದನ್ನು ತಿನ್ನಬೇಕು, ಬೇರೆ ಯಾರು ತಿನ್ನಬಾರ್ದು. ಅದಕ್ಕೆ ದಾವೀದರಸ ಕೇಳಿದಾಗ ಅಲ್ಲಿ ಯಾಜಕರು ಹೇಳ್ತಾ ಇದ್ದಾರೆ, ಮೀಸಲಾದ ರೊಟ್ಟಿ ಮಾತ್ರ ಇರೋದು ಹೊರತು ನನ್ನ ಹತ್ರ ಬೇರೆ ರೊಟ್ಟಿ ಇಲ್ಲ ಎಂಬುದಾಗಿ. ಈಗ ಅದರಲ್ಲಿ ನಾವು 6ನೇ ವಚನ ನೋಡಿಕೊಳ್ಳೋಣ. ಅಂದರೆ 1 ಸಮುವೇಲ 21ನೇ ಅಧ್ಯಾಯ 6ನೇ ವಚನ. ಬಿಸಿ ರೊಟ್ಟಿಗಳನ್ನು ಅರ್ಪಿಸಿದ ಆ ದಿನದಲ್ಲಿ ಯೆಹೋವನ ಸನ್ನಿಧಿಯಿಂದ ತೆಗೆಯಲ್ಪಟ್ಟ ನೈವೇದ್ಯವಾದ ಮೊದಲ ರೊಟ್ಟಿಗಳ ಹೊರತು ಅಲ್ಲಿ ಬೇರೆ ರೊಟ್ಟಿಗಳಿರಲಿಲ್ಲವಾದುದರಿಂದ ಯಾಜಕನು ಆ ಪರಿಶುದ್ಧವಾದ ರೊಟ್ಟಿಗಳನ್ನೇ ಕೊಟ್ಟು ಬಿಟ್ಟನು. ನೋಡಿ, ಯಾಜಕರೇ ತಿನ್ನಬೇಕಾದ ರೊಟ್ಟಿಯನ್ನು ದಾವೀದರಸರು ಕೇಳಿದ ಮಾತ್ರಕ್ಕೆ ಅದು ಬಿಸಿ ರೊಟ್ಟಿ, ದೇವರಿಗೆ ಅರ್ಪಿತವಾದ ರೊಟ್ಟಿ. ಅದನ್ನು ಏನು ಮಾಡ್ದ? ದಾವೀದ ತಗೊಳ್ಳಪ್ಪ ಅಂತೇಳಿ ಕೊಟ್ಟ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆವಾಗ ಅಲ್ಲಿ ಊಟ ಮಾಡಬಹುದು ಎಂಬುದಾಗಿ ಇದರ ಅರ್ಥವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಊಟ ಮಾಡಬಾರದು ಎಂಬ ವಿಷಯವನ್ನು ದೇವರು ರದ್ದುಗೊಳಿಸಿದ್ದಾರೆ. ಯಾಜಕರು ತಿನ್ನುವಾಗ ತಗೊಳ್ಳಿ, ಹೊಟ್ಟೆ ಹಸಿವಿದೆ, ಹೊಟ್ಟೆ ಹಸಿವಲ್ಲಿ ಇರಬೇಡಿ ಅಂತೇಳಿ ಯಾಜಕರ ಮುಖಾಂತರ ದೇವರು ಕೊಡಿಸಿದ್ದಾರೆ ಅರ್ಪಿತವಾದ ರೊಟ್ಟಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ದೇವರಿಂದ ಆರಿಸಲ್ಪಟ್ಟಂಥ ಅರಸ ದಾವೀದನು ಕೂಡ ಏನು ಮಾಡಿದ್ದಾನೆ? ಸಬ್ಬತ್ ದಿವಸದಲ್ಲಿ ಆ ರೊಟ್ಟಿಯನ್ನು ತಿಂದಿದ್ದಾನೆ. ಯಾಜಕರು ಅವರಿಗೆ ಕೊಟ್ಟಿದ್ದಾರೆ. ದಾವೀದನ ಆಳುಗಳು ಕೂಡ ತಿಂದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತಾಯ 21
ಮತ್ತಾಯ 12 1-8. ಮತ್ತಾಯ 12 1-8. ಆ ಕಾಲದಲ್ಲಿ ಯೇಸು ಸಬ್ಬತ್ ದಿನದಲ್ಲಿ ಪೈರಿನ ಹೊಲಗಳನ್ನು ಹಾದು ಹೋಗುತ್ತಿರುವಾಗ ಆತನ ಶಿಷ್ಯರು ಹಸಿದು ತೆನೆಗಳನ್ನು ಮುರಿದುಕೊಂಡು ತಿನ್ನುತ್ತಿದ್ದರು. ನೋಡಿ, ಇಲ್ಲಿ ಯೇಸ್ವಾಮಿ ಸಬ್ಬತ್ ದಿವಸ ಶಿಷ್ಯರನ್ನ ಕರ್ಕೊಂಡು ಹಳ್ಳಿಗೆ ಸುವಾರ್ತೆಗೆ ಹೋಗ್ತಾ ಇದ್ದಾಗ ಗೋಧಿಯ ಹೊಲದ ಮಧ್ಯದಲ್ಲಿ ಇವರಿಗೆ ಹಸಿವು ಆಯಿತು. ಆದ್ದರಿಂದ ತೆನೆಗಳನ್ನು ಏನು ಮಾಡಿ ಮುರಿದು ಇವರು ತಿಂದರು. ಅಲ್ಲಿ ಯಾಜಕನೇ ದಾವೀದನಿಗೆ ಮತ್ತು ದಾವೀದನ ಆಳುಗಳಿಗೆ ರೊಟ್ಟಿಯನ್ನು ಕೊಟ್ಟು ಅವರು ತಿಂದರು. ಇಲ್ಲಿ ಇವರು ತಿಂದರು ಎಂಬುದಾಗಿ. 2ನೇ ವಚನ. ಫರಿಸಾಯರು ಅದನ್ನು ಕಂಡು, ನೋಡು, ನಿನ್ನ ಶಿಷ್ಯರು ಸಬ್ಬತ್ ದಿನದಲ್ಲಿ ಮಾಡಬಾರದ ಕೆಲಸಗಳನ್ನು ಮಾಡುತ್ತಾರೆ ಎಂದು ಆತನಿಗೆ ಹೇಳಿದರು. ಇದನ್ನು ನೋಡಿ, ಫರಿಸಾಯರಂದರೆ ಈ ಕ್ರೈಸ್ತರಲ್ಲಿ ಯಹೂದ್ಯರಲ್ಲಿ ಒಂದು ಪಂಗಡ ಏನಾಗಿದೆ, ಈ ಧರ್ಮಶಾಸ್ತ್ರಿಗಳಿಗಂತ ಕೈ ಕೆಳಗಿರುವ ಅಸಿಸ್ಟೆಂಟ್ಗಳು ಇರೋವರು ಫರಿಸಾಯರು. ಅವ್ರು ಏನು ಮಾಡ್ತಾರೆ ನೋಡು, ಸಬ್ಬತ್ ದಿವಸದಲ್ಲಿ ಏನು ತಿನ್ನಬಾರದು ಅಂತ ಇದೆ, ನಿನ್ನ ಶಿಷ್ಯರು ಈ ರೀತಿ ಮಾಡ್ತಾ ಇದ್ದಾರಲ್ಲ ಅಂತೇಳಿ ಯೇಸ್ವಾಮಿ ಹತ್ರ ವಿರೋಧವಾಗಿ ಮಾತನಾಡಿದರು. 3ನೇ ವಚನ. ಆತನು ಅವರಿಗೆ, ದಾವೀದನು ತಾನು ಸಂಗಡ ಇದ್ದವರು ಹಸಿದಾಗ ಏನು ಮಾಡಿದನೆಂಬುದನ್ನು ನೀವು ಓದಲಿಲ್ಲವೋ ಅಂತೇಳಿ. ನೋಡಿ, ಇದುವೇ ಹಿಂದೆ ನಾವು ಓದಿದ್ದು. ದಾವೀದ ಮತ್ತು ಅವರ ಆಳುಗಳು ಹಸಿದಾಗ ಯಾಜಕರ ಕೈಯಿಂದ ರೊಟ್ಟಿಯನ್ನು ಕೇಳಿದರು, ಯಾಜಕರು ಕೊಟ್ಟರು, ತಿಂದರು. ಅದನ್ನು ನೀವು ಓದಲಿಲ್ವೋ ಅಂದರೆ ಇವರು ಅದನ್ನು ಓದಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ, ಏನೂ ಇಲ್ಲ ಯಾರು. ಹಾಗೆ ಇವತ್ತು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಾಗೆ 4ನೇ ವಚನ. ಅವನು ದೇವರ ಮಂದಿರದೊಳಗೆ ಹೋಗಿ ಯಾಜಕರು ಮಾತ್ರವೇ ಹೊರತು ತಾನಾಗಲಿ ತನ್ನ ಸಂಗಡ ಇದ್ದವರಾಗಲಿ ತಿನ್ನಬಾರದಾಗಿದ್ದ ನೈವೇದ್ಯದ ರೊಟ್ಟಿಗಳನ್ನು ತಿಂದನಲ್ಲವೇ. ನೋಡಿ, ಯಾಜಕರ ಸಂಗಡ ಹೋಗಿ ಮಾತನಾಡಿ ತಿಂದರು. ಆಗ ಅದರಲ್ಲಿ ಏನು ಮಾಡಿರೋದು, ದೇವರ ಕಾರ್ಯ. ಹಾಗೆ ಇವತ್ತು ಸಬ್ಬತ್ ದಿವಸ ಈ ಯೇಸ್ವಾಮಿ ಶಿಷ್ಯರು ಗೋಧಿ ತೆನೆಗಳನ್ನು ತಿಂದರು. ಹಾಗೆ ಇವತ್ತು ನಾವು ಕೂಡ ಹೊಟ್ಟೆ ಹಸಿದಾಗ ತಿನ್ನಬಹುದು. ಆದರೆ ಮುಂದಿನ ವಿಷಯಗಳಲ್ಲಿ ಇವೆ. ಹೊಟ್ಟೆ ತುಂಬ ಬಹಳವಾಗಿ ತಿನ್ನುವುದು ಅಲ್ಲ, ಅಥವಾ ಏನಂದರೆ ಮಾಂಸಾಹಾರಿಗಳು ಕೂಡ ಬಾಯಿಗೆ ರುಚಿಯಾದ ಪದಾರ್ಥಗಳನ್ನು ಮಾಡಿಕೊಂಡು ನಾವು ತಿನ್ನಬಾರದು ಎಂಬುದಾಗಿ ಇದರ ಅರ್ಥ ಯೆಶಾಯನ ಗ್ರಂಥದಲ್ಲಿ ಕೂಡ ಇದೆ. ಇದಲ್ಲದೆ ಸಬ್ಬತ್ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಮಿಕ್ಕಾದ ದಿನಗಳಂತೆ ಮಾಡಿದಾಗಿಯೂ ಅವರು ತಪ್ಪಿಗೆ ಗುರಿಯಾಗುವುದಿಲ್ಲ. ಇದನ್ನು ನೀವು ಧರ್ಮಶಾಸ್ತ್ರದಲ್ಲಿ ಓದಲಿಲ್ಲವೇ ಅಂತೇಳಿ. ಆಗ ನೋಡಿ, ಮತ್ತೆ ಯೇಸ್ವಾಮಿ ಹೇಳ್ತಾ ಇದ್ದಾರೆ, ಸಬ್ಬತ್ತಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ತಿನನ್ನು ಮಿಕ್ಕ ದಿನಗಳಂತೆ ಮಾಡಿಲ್ವೋ, ಬಾಕಿ ಎಲ್ಲ ದಿವಸಗಳನ್ನಾಗಿ ಅವರು ನಡೆಸಿಕೊಂಡು ಹೋಗಲಿಲ್ವೋ, ನೀವು ಅದನ್ನು ಓದಲಿಲ್ವೋ, ಸಪ್ರೇಟಾಗಿ ಏನು ಮಾಡ್ತಾ ಇದ್ದೀರಿ ನೀವು ಅಂತೇಳಿ ತಿರುಗಿ ಅಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗೆ ಇದರ ಅರ್ಥ ಎಲ್ಲ ದಿವಸಗಳ ಹಾಗೆ ನಮಿಗೂ, ಅಂದರೆ ಆ ದಿವಸ ಮಾಡಬೇಕಾದ ಕೆಲಸಗಳನ್ನು ಮಾಡಬೇಕು. ರುಚಿಕರವಾದ ಪದಾರ್ಥಗಳು, ಇದನ್ನು ನಾವು ನಿನ್ನೆ ಕೂಡ ತಿಳ್ಕೊಂಡಿದ್ದೇವೆ, ನಮ್ಮ ಒಂದು ಸಂಪಾದನೆ ಕಾರ್ಯಗಳು ಅಲ್ಲ, ಆದರೆ ನಮ್ಮ ಶರೀರಕ್ಕೋಸ್ಕರ ಊಟವನ್ನು ಮಾಡಲೇಬೇಕು ಎಂಬುದಾಗಿದೆ. ಇದರ ಅರ್ಥ ಎಲ್ಲ ದಿವಸದಾಗಿ ಅದನ್ನು ಕೂಡ, ಅಂದರೆ ಆ ದಿವಸ ವಿಶೇಷವಾಗಿ ಭಯ ಭಕ್ತಿಯಲ್ಲಿ ಮಾಡುವ ಹೇಳಿದ ಕೆಲಸವನ್ನು ಮಾಡಬೇಕಷ್ಟೇ ಎಂಬುದಾಗಿ. ಆದರೆ ಇಲ್ಲಿ ದೇವಾಲಯಕ್ಕಿಂತ ಹೆಚ್ಚಿನವನಿದ್ದಾನೆಂದು ನಿಮಗೆ ಹೇಳುತ್ತೇನೆ, ನನಗೆ ಯಜ್ಞವು ಬೇಡ, ಕರುಣೆ ಬೇಕು ಅಂತೇಳಿ. ಸಬ್ಬತ್ ದಿನವನ್ನು ಕೊಟ್ಟವರು ಯಾರಾಗಿದ್ದಾರೆ? ದೇವರು. ಆವಾಗ ದೇವರೇ ನಮ್ಮೊಂದಿಗಿರುವಾಗ ಇನ್ನು ಹೆಚ್ಚು ಯಾಕೆ? ಹಾಗೆ ಇವತ್ತು ನಮಗೆ ಆಗ ಅವರು ಮನುಷ್ಯನ ರೂಪದಲ್ಲಿದ್ದರು, ಈಗ ದೇವರು ಆತ್ಮಸ್ವರೂಪನಾಗಿ ನಮ್ಮ ಜೊತೆಲಿ ಇದ್ದಾರೆ. ಸಬ್ಬತ್ ದಿವಸವನ್ನು ನೀವು ಹೀಗೆ ಮಾಡಿ, ಇಂಥ ಕೆಲಸವನ್ನು ಮಾಡಿ, ಈ ರೀತಿಯಲ್ಲಿ ನಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದೇ ರೀತಿ ನಾವು ನಡ್ಕೊಳ್ಬೇಕು ಹೊರತು ಊಟ ಮಾಡಬೇಡಿ ಅಂತ ಹೇಳಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಇದೆ, ಅದನ್ನು ತಿದ್ದುಪಡಿ ಮಾಡಿದ್ದಾರೆ. ಹಾಗೆ ಒಂದು ಸಮಯ ಅಲ್ಲ, 21ನೇ ಅಧ್ಯಾಯ 3 ಮತ್ತು 3, 4, 6ನೇ ವಚನದಲ್ಲಿ ನಾವು ನೋಡಿದ್ದೇವೆ. ದಾವೀದ ಅರಸನೇ ಯಾಜಕರೊಂದಿಗೆ ದೇವರಿಗೆ ಅರ್ಪಿತವಾದ ರೊಟ್ಟಿಯನ್ನು ಕೇಳಿ ತಿಂದರು. ಇಲ್ಲಿ ಯೇಸ್ವಾಮಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಎಲ್ಲ ದಿವಸದಾಗಿ ಇರಿ, ಆದರೆ ನಾನು ಹೇಳಿದ ಕೆಲಸವನ್ನು ಅಂಥದನ್ನು ಮಾತ್ರ ನೀವು ಮಾಡಿ ಎಂಬುದಾಗಿದೆ. ಅದನ್ನು ನಿನ್ನೆ ನಾವು ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ನಾನೇ ನಿಮ್ಮ ಜೊತೆಲಿದ್ದೇನೆ ಅಂದರೆ ದೇವರು ಹೇಳ್ತಾರೆ, ನಾನೇ ನಿಮ್ಮ ಜೊತೆಲಿದ್ದೇನೆ, ಮಾತಿಗೆ ವಿಧೇಯರಾಗಿ ಜೀವಿಸಿ. ಏನು ಮಾಡಬೇಕು ಅದನ್ನು ಮಾಡಿ, ಏನು ತಿನ್ನಬೇಕು ಅದನ್ನು ತಿನ್ನಿ, ಏನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಎಂಬುದಾಗಿ. ಯಜ್ಞ ಬೇಡ, ನನಗೆ ಕರುಣೆ ಬೇಕು. ಯಜ್ಞ ಅಂದರೆ ನೀವು ಹೊಟ್ಟೆ ಹಸ್ತುಕೊಂಡು ಉಪವಾಸ ಮಾಡಿಕೊಂಡು ನಿಮ್ಮ ಶರೀರವನ್ನು ಕುಂದಿಸಿಕೊಂಡು ಇರಬೇಡಿ. ಇದು ಯೆಶಾಯ 58ನೇ ಅಧ್ಯಾಯದಲ್ಲಿ ಇದೆ. ಇದನ್ನು ನಾವು ಮುಂದೆ ತಿಳ್ಕೊಳ್ಬೋದು, ಇವತ್ತಲ್ಲ ನಾಳೆ. ಹಾಗೆ ನೀವು ಉಪವಾಸ ಮಾಡಿ ನಿಮ್ಮ ಶರೀರವನ್ನು ಕುಂದಿಸಿಕೊಳ್ಬೇಡಿ. ನಮ್ಮ ಶರೀರಕ್ಕೆ ದೇವರು ಆಹಾರವನ್ನು ಕೊಟ್ಟಿದ್ದಾರೆ.
ಶರೀರವು ನಮ್ಮದು ಬಲವಾಗಿರಲಿಕ್ಕೆ, ನಮ್ಮ ಶರೀರ ಜೀವಿಸ್ಲಿಕ್ಕೋಸ್ಕರ. ಆದರೆ ಕರುಣೆ ಅಂದರೆ ನೀವು ಬಡ ಬಗ್ಗರಿಗೆ ದಾನ ಧರ್ಮ ಮಾಡಿ, ಒಳ್ಳೆಯದನ್ನೇ ಮಾಡಿ, ಸುವಾರ್ತೆ ಸಾರಿ, ಕಷ್ಟ ಸಂಕಟಗಳಿಗೆ ನೆರವಾಗಿ ಇದನ್ನು ಯಾವ ಕೆಲಸ ಮಾಡಬೇಕು ಎಂಬುದಾಗಿ ನಿನ್ನೆಯ ಸಂದೇಶದಲ್ಲಿ ಕೂಡ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಅದುವೇ ಕರುಣೆ. ಉಪವಾಸ ಮಾಡಿಕೊಂಡು, ಮನುಷ್ಯನ ಕುಂದಿಸ್ಕೊಂಡು, ಶರೀರವನ್ನು ಹಾಳು ಮಾಡಿಕೊಂಡು, ನಾವು ನಮ್ಮ ವಿದ್ಯುತರ ಬಗ್ಗೆ, ಬಡವರ ಬಗ್ಗೆ, ಅನಾಥರ ಬಗ್ಗೆ, ಕೂಲಿ ಕಾರ್ಮಿಕರ ಬಗ್ಗೆ, ನಾನಾ ರೀತಿ ಕಷ್ಟ ಸಂಕಟಗಳ ಬಗ್ಗೆ ದೇವರು ಸಬ್ಬತ್ ದಿವಸ ಮಾಡಿ ಅಂತ ಹೇಳಿದಂಥ ಕೆಲಸವನ್ನು ಮಾಡದೆ ನಾವು ನಮ್ಮನ್ನೇ ಹೆಚ್ಚಿಸಿಕೊಂಡು ಪ್ರೀತಿಸುವವರನ್ನೇ ಪ್ರೀತಿ ಮಾಡಿಕೊಂಡು ಇರುವುದು ಇದು ದೇವರ ಕೆಲಸ ಅಲ್ಲ, ಇದು ಸೈತಾನನ ಕೆಲಸವಾಗಿದೆ. ಹಾಗೆ ಮಾಡಿಕೊಂಡು ನೀವು ಉಪವಾಸ ಮಾಡಿ ಸಬ್ಬತ್ ದಿವಸ ಮಾಡಿ ಪ್ರಯೋಜನ ಏನು? ಹಸಿದವನಿಗೆ ಅನ್ನ ಕೊಡಿ, ಕಷ್ಟ ಸಂಕಟ ದುಃಖದಲ್ಲಿರೋರಿಗೆ ನಾನಾ ರೀತಿಯಲ್ಲಿ ದಾನ ಧರ್ಮ ನೆರವಾಗಿರಿ. ಇದು ಆಗಿದೆ ಕರುಣೆ. ಸಬ್ಬತ್ ದಿವಸದಲ್ಲಿ ಈ ಕೆಲಸವನ್ನು ನೀವು ಮಾಡಿ ದೇವರ ಪರವಾಗಿ ಸಾಕ್ಷಿ ಕೊಡಿ, ಸುವಾರ್ತೆ ಸಾರಿ, ಅವರು ಯಾರೇ ಆಗಿರಲಿ ಅವರಿಗೆ ಸಹಾಯ ಮಾಡಿ ಎಂಬುದಾಗಿ. ಆದರೆ ಕೆಟ್ಟತನದಲ್ಲಿ ಇರೋರಿಗೆಲ್ಲ ಒಳ್ಳೆತನದಲ್ಲಿದ್ದು ದೇವರೊಂದಿಗೆ ಸಂಪರ್ಕ ಇದ್ದವರಿಗೆ ಅಥವಾ ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸುವವರಿಗೆ ಮಾತ್ರ ಇದು ನಿಮ್ಮ ಯಜ್ಞ ಬೇಡ, ಕರುಣೆ ಅಂದರೆ ಇದನ್ನು ನೀವು ಮಾಡದೆ ಹೋದರೆ ಏನು ಮಾಡಿ ಪ್ರಯೋಜನ ಇಲ್ಲ. ಹಾಗೆ ನಿಮ್ಮ ಯಜ್ಞ ಬೇಡ, ನನಗೆ ಕರುಣೆ ಬೇಕು ಅಂತ ಹೇಳಿದ್ದು ಎಂಬುದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಅಪರಾಧಿಗಳನ್ನು ತೀರ್ಪು ಮಾಡುತ್ತಿದ್ದಿಲ್ಲ. ಇದನ್ನು ತಿಳಿದಿದ್ದರೆ ಅವರ ಅಪರಾಧಿಗಳು ಅಂಥವ್ರು ಇಂಥವ್ರದ್ದು ನೀವು ಮಾಡ್ತಿದ್ದಿಲ್ಲ. ತಪ್ಪು ಮಾಡಿದರೂ ಕೂಡ ಅವರು ಕ್ಷಮಿಸಿ, ಒಳ್ಳೇದು ಹೇಳಿ, ಶಾಂತಿ ಹೇಳಿ, ದಾನ ಧರ್ಮ, ಬಟ್ಟೆ ಬರಿ, ದುಡ್ಡು, ಊಟವನ್ನು ಕೊಡಿ. ಅವರ ಪ್ರಾಣಿಗಳು ಏನಾದರೂ ಕಷ್ಟ ಸಂಕಟ ದುಃಖದಕ್ಕೂ ಸಹಾಯ ಮಾಡಿ, ಆಸ್ಪತ್ರೆಗೆ ಹೋಗೋರಿಗೂ ಸಹಾಯ ಮಾಡಿ, ಸತ್ತವರನ್ನು ಸಮಾಧಿ ಮಾಡಲಿಕ್ಕೂ ಹೋಗಿ. ಅಂದರೆ ಯಾರು ದೇವರೊಂದಿಗೆ ಸಂಪರ್ಕದಲ್ಲಿರುವವರಿಗೆ ಮಾತ್ರ. ದೇವರು ಯಾರನ್ನು ನಡೆಸ್ತಾ ಇದ್ದಾರೆ ಅವರನ್ನು ಮಾತ್ರ. ಹಾಗೆ ವಿಗ್ರಹಧನೆ, ಮಾಟ, ಮಾಯ, ಮಂತ್ರ, ಮದ್ಯಪಾನ, ಧೂಮಪಾನ, ವ್ಯಭಿಚಾರ, ಕಳ್ಳರು ಅಂಥವ್ರ ಸವಾಸ ಮಾಡಲಿಕ್ಕೆ ಹೋಗಬೇಡಿ ಅಂತೇಳಿ ಬೈಬಲಲ್ಲಿ ಬಹಳ ಕಡೆಗೆ ಬರೆಯಲ್ಪಟ್ಟಿದೆ. ಅದು ಯಾರೇ ಆಗಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ 8ನೇ ವಚನಕ್ಕೆ ಹೋಗೋಣ. ಮನುಷ್ಯಕುಮಾರನು ಸಬ್ಬತ್ತು ದಿನಕ್ಕೆ ಒಡೆಯನಾಗಿದ್ದಾನೆ ಎಂದು ಹೇಳಿದನು. ಮನುಷ್ಯಕುಮಾರನು ಏನಾಗಿದ್ದಾನೆ? ಸಬ್ಬತ್ತು ದಿನಕ್ಕೆ ಒಡೆಯನಾಗಿದ್ದಾನೆ. ದೇವರು ಸಬ್ಬತ್ತಿನಕ್ಕೆ ಒಡೆಯ. ದೇವರು ನಮಗೆ ಕೊಟ್ಟಿದ್ದು ಸಬ್ಬತ್ತೇನು ಅಂದರೆ 6 ದಿವಸ ದುಡೀರಿ, 7ನೇ ದಿವಸ ವಿಶ್ರಾಂತಿ, 6ನೇ ದಿವಸ ನಿಮ್ಮ ಕಣ್ಣು ಕೈ ಕಾಲು ಮಾಡಿದಂಥ ಕೆಲಸ ಕೊಟ್ಟು ತಗೊಂಡದಲ್ಲಿ ಗಂಡ ಹೆಂಡತಿ ಮಕ್ಕಳು ಅತ್ತೆ ಸೊಸೆ ಯಾರೇ ಇರ್ಬೋದು ಮನುಷ್ಯರು ಅವತ್ತು ಎಲ್ಲಕ್ಕಾಗಿ ಪಶ್ಚಾತ್ತಾಪ ಪಡಿ. ಆ ಪಶ್ಚಾತ್ತಾಪ ಪಡೆದಕ್ಕಾಗಿ ಆತ್ಮೀಕವಾಗಿ ನಾವು ಸಾಯಬೇಕಾಗಿದೆ. ಅಂದರೆ ಹೇಗೆ ಪಶ್ಚಾತ್ತಾಪ ಪಡಬೇಕಾಗಿದೆ? ಸಂಪೂರ್ಣವಾಗಿ ನಮ್ಮನ್ನು ನಾವೇ ತಗ್ಗಿಸಿಕೊಳ್ಳೋದು. ಆವಾಗ ಹೊಟ್ಟೆ ತುಂಬ ತಿನ್ನುವುದಲ್ಲ, ರುಚಿಕರ ಪದಾರ್ಥ ಆಹಾರವನ್ನು ತಿನ್ನುವುದಲ್ಲ, ಸ್ವಲ್ಪ ನಮ್ಮ ಶರೀರವನ್ನು ಕುಂದಿಸಿಕೊಳ್ಳಬಾರದು, ಶರೀರ ಕುಂದಿ ಹೋಗಬಾರದು. ಹೊಟ್ಟೆ ತುಂಬ ಕೂಡ ಅಲ್ಲ. ಹೊಟ್ಟೆ ತುಂಬ ತಿಂದರೆ ಬಹಳ ಒಂದು ಆಯಾಸ, ನಿದ್ರೆ, ನಮ್ಮ ಶರೀರವೇ ಜಡವಾಗಿಬಿಡ್ತದೆ. ಸ್ವಲ್ಪ ತಿನ್ನುವುದು ರುಚಿಕರ ಆಹಾರವನ್ನು ತಿನ್ನುವಂಥದ್ದು ಅಲ್ಲ ಆ ದಿವಸ. ಆದರೆ ಸಂಪೂರ್ಣವಾಗಿ ಉಪವಾಸ ಇರಿ ಅಂತ ಹೇಳಲಿಲ್ಲ ದೇವರು. ಇಲ್ಲಿ ಉಪವಾಸವನ್ನು ರದ್ದು ಮಾಡಿದ್ದಾರೆ. ಆದರೆ ಇಂಥ ದಿವಸ ಇಂಥ ಕೆಲಸವನ್ನು ಮಾಡಿ. ಇದಕ್ಕೆ ಹೇಳಿದ್ದು ಸಬ್ಬತ್ ದಿವಸ ಊಟ ಮಾಡಬಹುದು ಅಂತೇಳಿ. ಇನ್ನು ಕೆಲವರು ಏನು ಮಾಡ್ತಾರೆ, ಗಟ್ಟಿಯಾದ ಆಹಾರವನ್ನು ತಿನ್ನಬಾರ್ದಂತೆ. ರೊಟ್ಟಿ ಮುದ್ದೆ ಅನ್ನ ತಿನ್ನಬಾರ್ದು, ಬಾಳೆಹಣ್ಣು ಬಿಸ್ಕೆಟು ಇನ್ನು ಜ್ಯೂಸುಗಳು ಇನ್ನು ಏನೇನೋ ತಿನ್ಬೋದಂತೆ. ಇದೊಂದು ಕಪಟ ಉಪವಾಸ ಅಂತೇಳಿ ಯೆಶಾಯ 58ನೇ ಅಧ್ಯಾಯ ಜಕರ್ಯ 7ನೇ ಅಧ್ಯಾಯದಲ್ಲಿ ಇದು ಕಪಟ ಉಪವಾಸ ಅಂತ ಬರೆಯಲ್ಪಟ್ಟಿದೆ. ಇನ್ನು ಕೆಲವರು ಒಂದೊತ್ತಿನ ಉಪವಾಸ ಅಂತ ಮಾಡ್ತಾರೆ. ಏನಾದರೂ ಬೈಬಲಲ್ಲಿ ಬರೆಯಲ್ಪಟ್ಟಿದೆಯಾ ಒಂದೊತ್ತಿನ ಉಪವಾಸ ಅಂತ? ಇಲ್ಲ. ಇದಕ್ಕೂ ಹೇಳೋದು ಕಪಟ ಉಪವಾಸ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಸಬ್ಬತ್ ದಿವಸ ಈ ರೀತಿಯಲ್ಲಿ ನಾವು ನಡ್ಕೊಳ್ಳಬಹುದು, ತೊಂದರೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೆ ನಾವು ಹೋಗೋಣ. ಹೋಶೇಯ 6:6 ಮತ್ತು ಮತ್ತಾಯ 9ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ. ಹೋಶೇಯ 6:6 ಮತ್ತಾಯ 9:13 ನನಗೆ ನಿಮ್ಮ ಯಜ್ಞ ಬೇಡ, ಕರುಣೆ ಬೇಕು ಎಂಬುದಾಗಿ. ಈಗಾಗಲೇ ಹೇಳಿದ ಹಾಗೆ
ಉಪವಾಸ ಮಾಡಿಕೊಂಡು ಹೊಟ್ಟೆ ಹಸ್ದುಕೊಂಡು ಅಯ್ಯೋ ನಾನೊಂದ್ಸಲ ಊಟ ಮಾಡಿದರೆ ಸಾಕು, ಮನುಷ್ಯರಿಗೆ ನಾನಾ ಥರದ ಕಾಯಿಲೆ ಕಷ್ಟ ಸಂಕಟ ದುಃಖಗಳಿರ್ತವೆ, ಔಷಧಿ ತಗೊಳ್ತಾ ಇರ್ತಾರೆ, ಆವಾಗ ಅವರು ಊಟ ಮಾಡಲೇಬೇಕು. ಆದ್ದರಿಂದ ಕರುಣೆ ಇದನ್ನು ವಿಶೇಷವಾಗಿ ತಿಳಿದುಕೊಳ್ಬೇಕಾದರೆ ನನ್ನ ಸಹೋದರ ಸಹೋದರಿಯರೇ, ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ನೀವು ಸ್ಪಷ್ಟವಾಗಿ ನೀವೇ ಓದಿಕೊಳ್ಳಿರಿ. ಕರುಣೆ ಅಂದರೆ ಏನು ಮಾಡಬೇಕು ನಾವು ಆ ದಿವಸ. ಮತ್ತಾಯ 25:35ರಿಂದ 40ರವರೆಗೆ ಎಲ್ಲಿ ಯಾವ ರೀತಿ ಕರುಣೆ ಇದನ್ನು ನೀವು ಓದಿಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೀಕ 6ನೇ ಅಧ್ಯಾಯ 8ನೇ ವಾಕ್ಯವೊಂದು ಓದಿಕೊಳ್ಳೋಣ. ಮೀಕ 6ನೇ ಅಧ್ಯಾಯ 8ನೇ ವಚನ. ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ನೋಡಿ, ದೇವರು ನಾವು ಸಬ್ಬತ್ ದಿವಸ ಏನು ಮಾಡಬೇಕು ಎಂಬುದನ್ನು ನಮಗೆ ದೇವರು ಈಗ ತೋರಿಸಿಕೊಟ್ಟಿದ್ದಾರೆ. ಇತರ ದಿವಸ ಕೂಡ ನಾವು ಏನು ಮಾಡಬೇಕೆಂಬುದನ್ನು ನಮಗೆ ಈಗ ತಿಳಿಸಿಕೊಟ್ಟಿದ್ದಾರೆ. ನಾವು ತಿಳ್ಕೊಳ್ತಾ ಇದ್ದೇವೆ. ನನ್ನ ಮೂಲಕ ದೇವರು ನಿಮಗೆ ತಿಳಿಸಿಕೊಟ್ಟಿದ್ದಾರೆ. ನೀವು ಮೊದಲೇ ತಿಳಿದುಕೊಂಡಿರಬಹುದು. ಆದರೂ ಒಂದು ವೇಳೆ ಈಗ ದೇವರು ಮತ್ತೊಂದು ಸಲ ನನ್ನ ಮುಖಾಂತರ ನಿಮಗೆ ತಿಳಿಯಪಡಿಸ್ತಾ ಇದ್ದಾರೆ. ನಾನಲ್ಲ, ನನ್ನ ಮುಖಾಂತರ ದೇವರೇ ಪ್ರತಿಯೊಂದು ಕಾರ್ಯಕ್ಕೆ ಯಜಮಾನ. ನಾವು ಯಾರು ಅಲ್ಲ, ನಾವು ಒಂದು ಸಾಧನ, ನಾವು ಒಂದು ದೇವರ ಕೆಲಸದವರಷ್ಟೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ಮನುಷ್ಯನೇ ಒಳ್ಳೆಯದು ಇಂಥದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಈಗ ತೋರಿಸಿದ್ದಾರೆ. ನ್ಯಾಯವನ್ನು ಆಚರಿಸುವುದು, ಕರುಣೆಯಲ್ಲಿ ಆಸಕ್ತನಾಗಿರುವುದು, ನಿನ್ನ ದೇವರಿಗೆ ನಮ್ರತವಾಗಿ ನಡೆದುಕೊಳ್ಳುವುದು. ನ್ಯಾಯವನ್ನೇ ಮಾತಾಡಬೇಕು. ಯಾವುದೇ ಕಷ್ಟ ಸಂಕಟ ದುಃಖಗಳು ನ್ಯಾಯವಾದ ಕೆಲಸವನ್ನೇ ಮಾತಾಡಬೇಕು. ಮುಖ ನೋಡಿ ಅನ್ಯಾಯ ಮಾಡಿದವನು ಸರಿ ಅಂತ ಹೇಳುವುದಲ್ಲ, ಅನ್ಯಾಯದ ಕೆಲಸಗಳನ್ನು ಸರಿ ಅಂತ ಹೇಳುವುದಲ್ಲ. ಯಾವುದಾದರೂ ಕೂಡ ಯಾರನ್ನಾದರೂ ಕೂಡ ಅನ್ಯಾಯವನ್ನು ನ್ಯಾಯ ಅಂತ ಹೇಳಬಾರ್ದು. ನ್ಯಾಯವನ್ನು ನ್ಯಾಯವೇ, ಅನ್ಯಾಯವನ್ನು ಅನ್ಯಾಯ ಅಂತ ಹೇಳಬೇಕು. ನಮ್ಮನ್ನು ಕೊಳ್ಳಲಿ, ಮಾಡಲಿ, ಸಾಯಲಿ, ಜೈಲಿಗೆ ಹಾಕಲಿ, ಏನೇ ಮಾಡಲಿ, ಕರುಣೆಯಲ್ಲಿ ಆಸಕ್ತನಾಗಿರುವುದು. ಕರುಣೆ ಅಂದರೆ ಏನೆಂಬುದಾಗಿ ಇನ್ನೊಬ್ಬರ ಮೇಲೆ ಪ್ರೀತಿಯನ್ನು ನಾವೀಗ ತಿಳಿದುಕೊಂಡಿದ್ದೇವೆ. ಅದನ್ನು ಮಾಡೋಕ್ಕೆ ಬಹಳ ಪ್ರೀತಿಯಲ್ಲಿರುವುದು. ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವುದು ಅಂದರೆ ದೇವರ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ಜೀವಿಸುವುದು. ಇದುವೇ ದೇವರಿಗೆ ಬಹಳ ಪ್ರೀತಿ. ಇದುವೇ ಸಬ್ಬತ್ತು ದಿವಸ ಮತ್ತು ಇತರ ಎಲ್ಲ ದಿವಸಗಳು ಕೂಡ. ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು? ಬೇರೆ ಏನು ಕೇಳೋದಿಲ್ಲ. ದೇವರ ಮಾತಿಗೆ ಸಂಪೂರ್ಣ ವಿಧೇಯರಾಗಿ ಜೀವಿಸುವುದು, ನ್ಯಾಯವನ್ನೇ ಮಾತನಾಡುವುದು, ನ್ಯಾಯವನ್ನೇ ತೋರಿಸುವುದು, ನ್ಯಾಯವನ್ನೇ ಆಚರಿಸುವಂಥದ್ದು, ಕರುಣೆಯಲ್ಲಿ ಆಸಕ್ತನಾಗಿರುವಂಥದ್ದು. ಇದು ದೇವರು ನಮಗೆ ತೋರಿಸಿಕೊಟ್ಟಿರುವುದು. ಎಲ್ಲ ಪ್ರವಾದಿ ಸಾಕ್ಷಿಗಳ ಮುಖಾಂತರ ದೇವರು ಇದನ್ನು ನಾವು ಮಾಡಬೇಕಾಗಿದೆ. ಇದುವೇ ಹೊರತು ಬೇರೆ ಏನು ಕೇಳೋದಿಲ್ಲ. ಈ ಒಂದು ವಾಕ್ಯಕ್ಕೆ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೆ ಎಲ್ಲ ವಚನಗಳು ಅಡಕವಾಗಿವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ದರಿಂದ ಸಬ್ಬತ್ ದಿವಸ ಏನು ಮಾಡಬೇಕು, ಊಟ ಮಾಡಬಹುದು, ಊಟ ಮಾಡಬಾರದು ಅಂತ ಏನೂ ಇಲ್ಲ, ಯಾವ ರೀತಿ ನಡ್ಕೊಳ್ಬೇಕು ಎಂಬುದನ್ನು ದೇವರು ನಮಗೆ ಇವತ್ತು ಕೂಡ ತಿಳಿಯಪಡಿಸಿದ್ದಾರೆ. ಇದೇ ವಿಷಯಗಳು ಮತ್ತೆ ನಾಳೆ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ಅಂತ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಸಂದೇಶ ಭಾಗವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದೀರಿ. ಒಂದು ವೇಳೆ ಅವರು ಗೊತ್ತಿಲ್ಲದೆ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ನೀವು ಕ್ಷಮಿಸಿ ಆಶೀರ್ವದಿಸಿರಿ. ಅವರ ಮಕ್ಕಳಿಗೂ ಅವರು ತಿಳಿಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ. ಇತರರಿಗೂ ಕೂಡ ಅವರು ಅನೇಕರು ಈ ವಚನಗಳನ್ನು ಸಾರಿ ನಿಮ್ಮ ಪರವಾಗಿ ಸಾಕ್ಷಿ ಕೊಡುವಂತಾಗಲಿ. ಅವರಿಗೂ ಕೂಡ ಶಾಂತಿ, ಸಮಾಧಾನ, ಆರೋಗ್ಯ ಎಲ್ಲವನ್ನು ಕೊಟ್ಟು ಹೇರಳವಾಗಿ ಅವರನ್ನು, ಅವರ ಮಕ್ಕಳನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ಆಶೀರ್ವದಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ರಕ್ಷಣೆ ಹೊರತು ಬೇರೆ ಯಾರಿಂದಲಲ್ಲ. ನೀವೊಬ್ಬರೇ ಯೆಹೋವನಾಗಿದ್ದೀರಿ. ಯೇಸು ಪರಮಾತ್ಮ ಭಗವಂತನೂ ಆಗಿದ್ದೀರಿ. ಸರ್ವ ಸೃಷ್ಟಿಕರ್ತನದ ದೇವರು ನೀವೊಬ್ಬರೇ ಆಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎಲ್ಲ ಪ್ರಾರ್ಥನೆಯನ್ನು ಮೃತ್ಯುಂಜಯನಾದ ದೇವರಾದ ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಿರಿ.